ನಮಸ್ಕಾರ. ಇದು GH ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಇಲ್ಲಿ ನೋಡ್ತಿರ್ಬೋದು, ಇದು ಒಂದು ಸೋಲಾರ್ ಇಟ್ಟವ್ರೆ. ಈ ಸೋಲಾರಿಂದ ಇಲ್ಲಿಗೆ ಒಂದು 2.5 ವೈರ್ ಐತೆ. ಇಲ್ಲಿಗಿಂದ ಅವ್ರಿಗೆ ಒಂದು ಇಲ್ಲಿ ಸೆಟ್ ಕಾಣಿಸ್ತೈತಲ್ಲ, ಇಲ್ಲಿಗೆ ಒಂದು ಲೈಟ್ ಬೇಕಂತೆ. ಅದಕ್ಕೆ ಆ ವರ್ಕ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಒಂದೊಂದಾಗಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತೋರಿಸ್ತೀನಿ. ಇವಾಗ ನೋಡ್ತಿರ್ಬೋದು, ಇಲ್ಲಿ ನಾನು ಚೆಕ್ ಮಾಡೋಕ್ಕೆ ಅಂತ ವೈರ್ ಕನೆಕ್ಟ್ ಮಾಡಿ ಇಟ್ಟಿದ್ದೆ. ಈಗ ಬರ್ತದೆ ಕೆಳಗಡೆಗೆ. ಇವಾಗ ಇನ್ನೊಂದು ಸ್ವಿಚ್ ಇಡಬೇಕಂತೆ. ಇದು ಬಲ್ಕೆಟ್ ಹಾಕ್ತಿದ್ದೀನಿ ನಾನು. ನೋಡ್ತಿದ್ದೀರಾ, ಇದು ಇವಾಗ ಈ ಅರ್ಥಿಂಗ್ನ ಏನು ಮಾಡೋದು ಅಂದರೆ ಕಟ್ ಮಾಡಿಕೊಡೋದ, ಏನು ತೊಂದರೆ ಇಲ್ಲ. ಅರ್ಥಿಂಗ್ ಕಟ್ ಮಾಡೋದ್ರಿಂದ ನಾನು ನೋಡಿ ಪೈಪಲ್ಲಿ ಹಾಕಿದ್ದೀನಿ. ಇದಕ್ಕೆ 1 ಸ್ಕ್ವೇರ್ mm ಜಾಯಿಂಟ್ ಮಾಡ್ತಿದ್ದೀನಿ. ಬರೀ ಒಂದು ಬಲ್ಕೆಟ್ ಲೈಟ್ಗೆ ಅಂದರೆ 1 ಸ್ಕ್ವೇರ್ mm ಸಾಕು, ಸರಿನಾ? ಈಗ ನೋಡ್ಬೋದು, ಇದಕ್ಕೆ ರನ್ನಿಂಗ್ ಜಾಯಿಂಟ್ ಹೊಡೆದಿದ್ದೀನಿ. ಇದೇ ಥರದೇ ಹೊಡಿಬೇಕು. ಟ್ವಿಸ್ಟಿಂಗ್ ಜಾಯಿಂಟ್ ಮಾಡಬಾರ್ದು, ಇದಕ್ಕೆ ರನ್ನಿಂಗ್ ಜಾಯಿಂಟೇ ಮಾಡಬೇಕು. ಏನಕ್ಕೆ ಅಂದರೆ ಇದು ಟಾಪ್ ಆಗಿ ಇದು ಮೇಲಿರೋದ್ರಿಂದ ನಮಗೆ ಚೆನ್ನಾಗಿ ಟೇಪ್ ಮಾಡಿಬಿಡ್ಬೇಕು. ಇವಾಗ ನೀರು ಹೋದ್ರೂ ನಮಗೇನಾಗಲ್ಲ, ಎಳೆದ್ರೂ ಕಿತ್ತೋಗಲ್ಲ ಈ ಥರ ಜಾಯಿಂಟ್ ಆದರೆ. ಇವಾಗ ನೋಡ್ಬೋದು, ಇಲ್ಲಿ ಇದಕ್ಕೆ ಎಲ್ಬೋ ಹಾಕಿ ಅಲ್ಲಿಂದ ತೊಗೋಬೋದು ಅಂತ ಒಂದು ಪ್ಲ್ಯಾನ್ ಐತೆ. ಮಾಡಿ ತೋರಿಸ್ತೀನಿ. ಈಗ ನೋಡಿ, ಈ ಥರ ಟೇಪ್ನ ಚೆನ್ನಾಗಿ ಹೊಡಿಬೇಕು. ಚೆನ್ನಾಗಿ ಹೊಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಇಷ್ಟೇ, ಅದು ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ. ಇಲ್ಲಿಂದ ಪೈಪ್ ಹಾಕಿ ತಂದಿದ್ದೀನಿ. ನೋಡ್ತಿರಿದ್ರೆ ಗೊತ್ತಾಯ್ತದ. ಮೇಲ್ಗಡೆಯಿಂದ ಜಂಕ್ಷನ್ ಬಾಕ್ಸ್ ಹಾಕಿ ಅಲ್ಲಿ ಬಲ್ಕೆಟ್ಗೆ ಲೈಟ್ ಹಾಕಿ ಅಲ್ಲಿಗೊಂದು ಸ್ವಿಚ್ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟೇ. ನಮಸ್ಕಾರ, ವಂದನೆ.